ಕಿಂ ಆತ್ಮನಾಥೇನ ಜಹಾತಿ ಯೋ ಮುದಂ ಕಿಂ ರಿಕ್ತಹಾರೈ ಸ್ವಜನಾಖ್ಯದಸ್ಸುಭಿಃ ಕಿಂ ಜಾಯಯ ಸಂಸೃತಿ ಹೇತುಭೂತಯ ಮರ್ತ್ಯಸ್ಯ ಗೇಹೈ ಇದಿಹಾಯುಷೋ ವ್ಯಯಃ. ಭಾಗವತದ 8ನೇ ಸ್ಕಂದದ 21ನೇ ಅಧ್ಯಾಯದ 9ನೇ ಶ್ಲೋಕ ಇದು. ವೈರಾಗ್ಯವನ್ನು ಬೋಧನೆ ಮಾಡ್ತಕ್ಕಂಥ ಅನೇಕ ಸುಂದರ ಶ್ಲೋಕಗಳು ಭಾಗವತದಲ್ಲಿ ಕಾಣ್ತವೆ. ಅದರಲ್ಲೂ ಒಂದು ವಿಶಿಷ್ಟವಾದ ಶ್ಲೋಕ ಇದು. ಉಳಿದೆಲ್ಲ ಶ್ಲೋಕಗಳಿಗಿಂತ ಒಂದೊಂದು ಅದ್ಭುತವಾದ ಶ್ಲೋಕವೇ. ಅದರಲ್ಲೊಂದು ಇದು ವಿಶಿಷ್ಟ ಅಂತ ನನಗೆ ಕಾಣಿಸಿತು. ಇದನ್ನ ಇನ್ನಷ್ಟು ನಾವು ಮನನ ಮಾಡಬೇಕು ಅನಿಸಿತು. ಮೊದಲು ಶ್ಲೋಕದ ಮೊದಲನೇ ಪಾದದಲ್ಲಿ ತನ್ನ ಬಗ್ಗೆನೇ ಹೇಳ್ಕೊಂಡಿದ್ದಾನೆ ಈ ಪ್ರಹ್ಲಾದ. ಅದನ್ನು ಅನುಸರಿಸಿ ಬಲಿ ಹೇಳ್ಕೊಂಡಿದ್ದಾನೆ. ಮುಂದೆ ತನ್ನವರಾದಂಥ ಉಳಿದವರ ಬಗ್ಗೆ ಹೇಳ್ಕೊಂಡಿದ್ದಾನೆ. 3ನೇ ಪಾದದಲ್ಲಿ ಹೆಂಡತಿ ಬಗ್ಗೆ ಹೇಳ್ಕೊಂಡಿದ್ದಾನೆ. ಮತ್ತೆ ಮನೆ, ಮಠ ಇತ್ಯಾದಿ ಸ್ವತ್ತುಗಳು ಇತ್ಯಾದಿಗಳ ಬಗ್ಗೆ ಹೇಳ್ಕೊಂಡಿದ್ದಾನೆ. ಮೊದಲೇ ತನ್ನ ಬಗ್ಗೆ ಹೇಳ್ಕೊಂಡಿರುವುದು ಒಂದು ವಿಶಿಷ್ಟ. ಮನುಷ್ಯ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು ಅನ್ನೋದಕ್ಕದು ಸೂಚಕ. ಪ್ರಹ್ಲಾದನಂಥ ದೊಡ್ಡ ಜ್ಞಾನಿ, ಅದನ್ನು ಅನುಸರಿಸಿ ಬಲಿಯಂಥ ದೊಡ್ಡ ಜ್ಞಾನಿ, ಅವರು ಆತ್ಮವಿಮರ್ಶೆ ಮಾಡಿಕೊಂಡಂಥ ಒಂದು ರೀತಿ ಇದು. ಮನುಷ್ಯನಿಗೆ ತನ್ನ ಹೆಂಡತಿ ಅಥವಾ ತನ್ನ ಗಂಡ, ಮಕ್ಕಳು, ಬಂಧುಗಳು ಇತ್ಯಾದಿ ಎಲ್ಲದಕ್ಕಿಂತಲೂ ತನ್ನದ ಬಗ್ಗೆ ಪ್ರೀತಿ ಹೆಚ್ಚಿರ್ತದೆ, ತನ್ನ ಬಗ್ಗೆ ಅಭಿಮಾನ ಹೆಚ್ಚಿರ್ತದೆ ಮತ್ತು ತನ್ನ ಅಭಿಪ್ರಾಯಗಳಿಗೆ ಆದ್ಯತೆ ಕೊಡಬೇಕು ಅಂತ ಹೋಗ್ತಾನೆ. ಆದರೆ ಅಂತಹ ತಾನು ಅಂದರೆ ತನ್ನ ಶರೀರ, ತನ್ನ ಮನಸ್ಸು, ಒಟ್ಟಾರೆ ತನ್ನ ಜೀವ, ಇದಾದರೂ ಕೂಡ ನನಗೆ ಎಲ್ಲ ರೀತಿಯಿಂದಲೂ ಅನುಕೂಲಕರವಾಗಿದೆಯೇನೋ, ನನಗಿದು ಸಕಲ ರೀತಿಯಿಂದಲೂ ಸುಖಕರವಾಗಿದೆಯೇನೋ, ನಾನು ಹೇಳಿದಂತೆ ನನ್ನ ದೇಹ, ನನ್ನ ಮನಸ್ಸು, ನನ್ನ ಇಂದ್ರಿಯಗಳು ಇವೆಲ್ಲ ಕೇಳ್ತಾ ಇವೆಯೇನೋ ಅಂತ ಒಂದು ಬಾರಿ ಆಲೋಚನೆ ಮಾಡಬೇಕು. ಸುಖ ಏನಾದರೂ ನಮಗೆಲ್ರಿಗೂ ಬೇಕಾದದ್ದೇ, ಇಲ್ಲಂತಲ್ಲ. ಆ ಸುಖವನ್ನಾದರೂ ನಮಗೆ ಸತತವಾಗಿ ಪಡೀಲಿಕ್ಕೆ ಸಾಧ್ಯ ಇದೆಯೇನೋ? ನಮ್ಮ ದೇಹ, ನಮ್ಮ ಇಂದ್ರಿಯಗಳೇ ನಮ್ಮ ಹತೋಟಿಯಲ್ಲಿಲ್ಲ ಅಂದಮೇಲೆ ಆ ಸುಖ ನಮಗೆ ಸತತವಾಗಿ ಸಿಗೋದು ಹೇಗೆ? ಸುಖ ಬೇಕು ಅಂತ ಹಂಬಲ ಇದೆ, ಆದರೆ ಸುಖವನ್ನು ನಾವೇ ಸತತವಾಗಿ ಸವಿಲಿಕ್ಕಾಗ್ತಾ ಇಲ್ಲ. ಆ ಸುಖದ ಕ್ಷಣಗಳು, ಸುಖ ಕೊಡುವಂಥ ವಸ್ತುಗಳು, ಚೇತನ ಇರಲಿ ಅಚೇತನ ಇರಲಿ, ಅವು ನಮ್ಮ ಕಣ್ಣು ಮುಂದೆ ನಮ್ಮಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತವೆ. ಅದರ ಫಲವಾಗಿ ಸುಖವನ್ನು ಕೂಡ ನಾವು ಕಳ್ಕೊಳ್ತೇವೆ. ಅದನ್ನ ಜಹಾತಿಯೋ ಮುದಂ, ಸುಖವನ್ನು ಅವನು ಕಳ್ಕೋತಾನೆ ಅನ್ನೋ ಮಾತಿನಿಂದ ತಿಳಿಸ್ತಿದ್ದಾರೆ. ಮತ್ತೆ ಹಾಗಿದ್ದಾಗ ನಾವು ನಮ್ಮ ಈ ದೇಹವನ್ನು ಮತ್ತೆ ನಮ್ಮ ಮನಸ್ಸನ್ನು, ನಮ್ಮ ಇಂದ್ರಿಯಗಳನ್ನು ಇಷ್ಟು ಅನನ್ಯವಾದ ರೀತಿಯಲ್ಲಿ ನೆಚ್ಚಿಕೊಂಡು ಇರ್ಲಿಕ್ಕಾದ್ರೂ ಏನೋ ಕಾರಣ ಇದೆ ಅಂತ ನಾವು ಒಂದು ಬಾರಿ ಆಲೋಚನೆ ಮಾಡಬೇಕು. ದೇಹಾಪತ್ಯ ಕಲತ್ರಾದಿಷು ಆತ್ಮದೈನ್ಯೇಷು ವಸತ್ಸ್ವಪಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ ಅಂತ ಹಿಂದೆ ಒಂದು ಮಾತು ಬಂದಿದೆ, ಭಾಗವತದಲ್ಲೇ ಬಂದಿದೆ. ಅವರಿವರು ಇರಲಿ, ನಮ್ಮ ದೇಹವೇ, ನಮ್ಮ ವ್ಯಕ್ತಿತ್ವವೇ ನಮ್ಮನ್ನು ದುಃಖಕ್ಕೆ ಈಡು ಮಾಡ್ತದೆ. ಆದ್ದರಿಂದ ನಮ್ಮ ಈ ದೈನ್ಯದ ಸ್ಥಿತಿಗೆ ಅವರಿವರನ್ನ
ದೂಷಿಸಿ ಏನು ಫಲ ಇದೆ? ಮೊದಲು ನಾವು ಹೇಗಿದ್ದೇವೆ, ಹೇಗಿರಬೇಕಾಗಿತ್ತು ಅಂತ ನಮ್ಮ ಬಗ್ಗೆನೇ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು ಅನ್ನೋದನ್ನ ಆ ಶ್ಲೋಕವು ಕೂಡ ನನಗೆ ಕಲಿಸ್ತದೆ. ಹುಟ್ಟಿದಾರಭ್ಯ ಸಾಯುವವರೆಗೂ, ಸೃಷ್ಟಿಗೆ ಬಂದಾಗಿನಿಂದ ಒಂದು ನಮ್ಮ ಜೀವನದ ಈ ಪೂರ್ಣವಾದ ಜೀವನದ ಅನೇಕ ಜೀವನಗಳನ್ನು ಒಳಗೊಂಡಂತಹ ಒಂದು ಪೂರ್ಣವಾದ ಜೀವನ, ಆ ಜೀವನದ ಅಂತವನ್ನ ನಾವು ಕಾಣುವವರೆಗೆ ಎಲ್ಲವೂ ನಾವೇ ಆಲೋಚನೆ ಮಾಡಿದಂತೆಯೇ ನಡೆದಿಲ್ಲ. ನಮ್ಮ ದೇಹವೇ, ನಮ್ಮ ವ್ಯಕ್ತಿತ್ವವೇ ನಮಗೆ ಆ ರೀತಿಯಾಗಿ ಸಹಕಾರ ಕೊಟ್ಟಿಲ್ಲ. ಇದನ್ನೆಲ್ಲ ಗಮನಿಸಿದ್ರೆ ಈ ಆತ್ಮನಿಂದ ಏನಾಗಬೇಕಾಗಿದೆ? ಈ ಶ್ಲೋಕ ಹೀಗೆ ಹೇಳಿದೆ, ನಾವು ನೋಡ್ತಿರೋ ಶ್ಲೋಕ ಹೀಗೆ ಹೇಳಿದೆ. ಕಿಮ್ ಆತ್ಮನ, ಈ ಶರೀರದಿಂದ ಏನಾಗಬೇಕಾಗಿದೆ ಅಂತ ಕೆಲವು ಬಾರಿ ಅದನ್ನ ಅನುವಾದಿಸ್ತಾರೆ. ಬರೇ ಶರೀರದಿಂದ ಅಲ್ಲ, ನನ್ನಿಂದಲೇ ನನಗೇನಾಗಬೇಕಾಗಿದೆ, ನಾನು ಹೇಳಿದಂತೆ ನಾನು ಕೇಳ್ತಾ ಇಲ್ಲ, ನನ್ನ ಮನಸ್ಸಿನಂತೆ ಎಲ್ಲವೂ, ನನ್ನ ಇಚ್ಛೆಯಂತೆ ಎಲ್ಲವೂ ನಡೀತಾ ಇಲ್ಲ ಅಂದಮೇಲೆ ನನ್ನಿಂದಲೇ ನನಗೇನಾಗಬೇಕಾಗಿದೆ ಅಂತ ಅದರ ಅರ್ಥ. ಒಟ್ಟಾರೆ ನನ್ನ ಈ ಜೀವನದಿಂದ, ಯಾವ ಜೀವಮಾನದಲ್ಲಿ ನಾನು ಇಚ್ಛೆ ಪಟ್ಟಂತೆ ಎಲ್ಲವೂ ನಡೀತಾ ಇಲ್ವೋ, ನಾನು ಬಯಸಿದ್ದೆಲ್ಲವೂ ನನಗೆ ಸಿಗ್ತಾ ಇಲ್ವೋ, ಹಾಗಾದ್ರೆ ಅಂಥ ಜೀವನದಿಂದ ನನಗಾಗಬೇಕಾದದ್ದೇನಿದೆ? ಉಳಿದವರೆಲ್ಲರೂ ಸಂಪತ್ತನ್ನು ಅಪಹರಿಸಕ್ಕೆ ಬರುವಂತಹ ಕಳ್ಳರಷ್ಟೇ ನಮ್ಮ ಸುತ್ತಮುತ್ತಲಿರುವಂಥವ್ರು. ಹೆಂಡತಿ ಇದ್ದಾಳೆ, ಗಂಡಿಗೆ ಹೆಣ್ಣಿದ್ದಾಳೆ ಜೊತೆಗಾತಿಯಾಗಿ, ಹೆಣ್ಣಿಗೆ ಜೊತೆಗಾರನಾಗಿ ಗಂಡಿದ್ದಾನೆ. ಅವರೆಲ್ಲರೂ ಕೂಡ ನಮ್ಮನ್ನ ಸಂಸಾರದಲ್ಲಿ ಇನ್ನಷ್ಟು ಆಳಕ್ಕೆ ಇಳಿಸ್ತಾರೆ. ಕೆಸರಿನ ಒಂದು ಹೊಂಡ ಇದ್ದಂತೆ, ಅದರಲ್ಲಿ ಒಂದು ಬಾರಿ ನಾವು ಇಳಿದ್ರೆ ಅಲ್ಲಿ ಮತ್ತಷ್ಟು ಕೆಳಗೆ ಇಳಿತಾ ಹೋಗ್ತೇವೆ. ಹಾಗೆ ಅವರು ನಮ್ಮನ್ನು ಕೆಳಗೆ ಮತ್ತಷ್ಟು ಎಳಿತಾರೆ ಹೊರತು ಮೇಲೆತ್ತುವವರು ಅವರಲ್ಲ. ಆದ್ರಿಂದ ಇಲ್ಲಿರುವ ಚೇತನ ಅಚೇತನ ಎಲ್ಲಾ ವಸ್ತುಗಳು ಕೂಡ ಹೀಗೆ ನಮ್ಮ ಆಯುಷ್ಯವನ್ನು ಹಾಳು ಮಾಡ್ತಾ ಇವೆ ಹೊರತು ನಮ್ಮ ಆಯುಷ್ಯಕ್ಕೆ, ನಮ್ಮ ಜೀವನಕ್ಕೆ ಒಂದು ತಿರುವು ಕೊಡುವಂತಹ ಮಹತ್ವದ ಕೆಲಸವನ್ನ, ಅಧ್ಯಾತ್ಮದ ತಿರುವು ಕೊಡುವಂತಹ ಯಾವುದೇ ಮಹತ್ವದ ಲಾಭ ಅವರಿಂದ ಆಗ್ತಿಲ್ಲ. ಹಾಗಿರುವಾಗ ನಾವು ಆಲೋಚನೆ ಮಾಡ್ಬೇಕಲ್ಲ. ಮಹಾಭಾರತದಲ್ಲಿ ಹಾಗೊಂದು ಶ್ಲೋಕ ಬರ್ತದೆ, ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಅಂತ. ಆ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ಒಂದಿಷ್ಟು ಸಂಬಂಧ ಇದೆ ಅಂತ ನನಗೆ ಕಾಣಿಸ್ತದೆ. ಕುಟುಂಬದ ಒಳಿತಿಗಾಗಿ ಒಬ್ಬನನ್ನು ಕೈ ಬಿಡಬಹುದಂತೆ, ಗ್ರಾಮದ ಒಳಿತಿಗಾಗಿ ಒಂದು ಕುಟುಂಬವನ್ನ ಕಡೆಗಣಿಸಬಹುದಂತೆ, ಇಡೀ ದೇಶದ ಒಳಿತಿಗಾಗಿ ಒಂದು ಗ್ರಾಮವನ್ನ, ದೇಶದ ಹಿತಕ್ಕಾಗಿ ಆ ಉಳಿದ ದೇಶಕ್ಕೆಲ್ಲ ಏನಾದರೂ ಅಪಾರವಾದ ಲಾಭ ಆಗುವಂತಿದ್ರೆ ಆ ಒಂದು ಗ್ರಾಮವನ್ನ, ಆ ಗ್ರಾಮದ ಪ್ರದೇಶವನ್ನ, ಅದಿರುವಂತಹ ಜನರ ಹಿತಾಸಕ್ತಿಯನ್ನು ಕೂಡ ಗಮನಕ್ಕೆ ತಗೊಳ್ಳದೆ ಹೋದ್ರೂ ತೊಂದರೆ ಇಲ್ಲಂತೆ. ಕೊನೆ ಮಾತು ಹೇಳ್ತದೆ, ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಅಂತ. ಆತ್ಮಾರ್ಥೆ ನಮಗೆ ಬೇಡ ಅನಿಸಿದ್ರೆ ಸಮಸ್ತ ಭೂಮಂಡಲವನ್ನ, ಸ್ವರ್ಗದ ಸಾಮ್ರಾಜ್ಯವನ್ನ ಎಲ್ಲವನ್ನೂ ಕೂಡ ಪರಿತ್ಯಾಗ ಮಾಡಬಹುದು. ನಮಗದರಿಂದ ಏನೂ ಲಾಭ ಇಲ್ಲ ಅಂತ ಕಂಡ್ರೆ, ಆತ್ಮಾರ್ಥೆ, ಆತ್ಮ ಅಂದ್ರೆ ಪರಮಾತ್ಮ ಅಂತನೂ ಹೌದು, ಆ ಪರಮಾತ್ಮ ನಮಗೆ ದೊರೆಯುವಂತಿದ್ರೆ, ಆ ಪರಮಾತ್ಮ ದೊರೆಯುವುದಕ್ಕೆ ಪ್ರತಿಫಲವಾಗಿ ನಾವು ಈ ಭೂಮಿಯ ಈ ಅಶಾಶ್ವತವಾದ ಜೀವನದ ಎಲ್ಲ ಬಯಕೆಗಳನ್ನು ಬಲಿ ಕೊಡಬೇಕು ಅಂತ ಕಂಡು ಬಂದ್ರೆ, ಅಥವಾ ಸ್ವರ್ಗದ ಒಂದು ಸುಖವನ್ನು ಕೂಡ ಅದಕ್ಕಾಗಿ ನಾವು ಕಡೆಗಣಿಸಬೇಕು ಅಂತ ಕಂಡು ಬಂದ್ರೆ, ಅವಾಗ ಅದನ್ನು ನಾವು ಕಡೆಗಣಿಸ್ಲಿಕ್ಕೆ ತಯಾರಿರಬೇಕು ಅಂತ ಅದರ ಅರ್ಥ. ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್, ನನ್ನ ಏಳಿಗೆಗಾಗಿ, ನನ್ನ ಅಧ್ಯಾತ್ಮದ ಏಳಿಗೆಗಾಗಿ ಪೃಥ್ವಿಯನ್ನು ಕೂಡ ಬಿಡಬಹುದು ಅಂತ.
ಅದು ಆ ಮಹಾಭಾರತದ ಮಾತು. ಕಿಂ ಆತ್ಮನ ತೇನ ಜಹಾದಿಯೋ ಮುದಂ. ಅಂಥ ಜೀವನ ಇದ್ದೆಷ್ಟು ಬಿಟ್ಟರೆ ಎಷ್ಟು. ಯಾವುದರಿಂದ ನನ್ನ ಈ ಶರೀರವನ್ನು ನನ್ನ ಮನಸ್ಸನ್ನು ನೆಚ್ಚಿಕೊಂಡಿದ್ರೆ ಅಧ್ಯಾತ್ಮದ ಏಳಿಗೆ ಆಗೋದಿಲ್ಲ. ಕೇವಲ ಆಯುಷ್ಯದ ಕ್ಷಣಗಳು ಸೋರಿ ಮಾತ್ರ ಹೋಗ್ತವೆ. ಅಂಥ ಜೀವನ ಇದ್ದರೆಷ್ಟು ಬಿಟ್ಟರೆ ಎಷ್ಟು. ಅಲ್ಲಿ ಈ ನಮ್ಮ ಈ ಜೀವನವನ್ನೇ ಒಂದು ಕ್ಷಣದಲ್ಲಿ ಸಾಧಕನಾದವನು ನಿಂದಿಸಿಕೊಂಡಂತೆ ಕಾಣಿಸ್ತದೆ. ಉಳಿದವ್ರನ್ನ ನಿಂದಿಸುವುದಾಗಲಿ ನಮ್ಮ ಜೀವನವನ್ನೇ, ನಮ್ಮ ವ್ಯಕ್ತಿತ್ವವನ್ನೇ ಹೀಗಳದಂತೆ ಕಾಣಿಸ್ತದೆ. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ ಏನು ಭಗವದ್ಗೀತೆಯಲ್ಲಿ ಬರ್ತದಲ್ಲ, ಆ ಮಾತಿನ ಒಂದು ಛಾಯೆ ಕೂಡ ಇಲ್ಲಿ ಕಾಣಿಸ್ತದೆ. ಆತ್ಮನೇ ನಮಗೆ, ಆತ್ಮನೇ ಬಂಧು, ಆತ್ಮನೇ ಶತ್ರು. ನಮಗೆ ಆತ್ಮ ಅಂದ್ರೆ ಪರಮಾತ್ಮ, ಪರಮಾತ್ಮನೇ ಬಂಧು, ಪರಮಾತ್ಮನೇ ಶತ್ರು ಆಗ್ತಾನೆ. ಅದು ಒಂದರ್ಥ. ಅದಲ್ಲದೆ ನಮ್ಮ ಅಧ್ಯಾತ್ಮದ ಏಳಿಗೆಗೆ ನಾವೇ ಬೇಕಾದಂಥ ಉಪಾಯಗಳನ್ನು ಮಾಡಿಕೊಳ್ಬೇಕು. ಅದನ್ನು ಮಾಡಿಕೊಂಡ್ರೆ ನಮಗೆ ನಾವು ಮಿತ್ರರು. ಅದಿಲ್ಲದೆ ಹೋದರೆ ನಮಗೆ ನಾವೇ ಶತ್ರುಗಳಾದೆವು. ಬಂಧುರಾತ್ಮ ಮನಸ್ತಸ್ಯ, ನಾವೇ ನಮಗೆ ಬಂಧುಗಳು, ನಾವೇ ನಮಗೆ ಹಿತಚಿಂತಕರು, ನಾವೇ ಶತ್ರು, ನಾವೇ ಮಿತ್ರರು ಅಂತದ ಭಗವದ್ಗೀತೆ. ಆದ್ದರಿಂದ ನಮ್ಮ ದೇಹ, ನಮ್ಮ ಇಂದ್ರಿಯ, ನಮ್ಮ ಮನಸ್ಸುಗಳು ಇವೆಲ್ಲ ನಮ್ಮನ್ನು ಮತ್ತಷ್ಟೇ ಕೆಳಗೆ ಸೆಳಿತಾ ಇವೆ, ಮೇಲೆ ಹೋಲಿಕೆ ಬಿಡ್ತಾನೇ ಇಲ್ಲ ಅಂತಾದರೆ ಅಂಥ ಜೀವನವನ್ನು, ಅಂಥ ನಮ್ಮ ವ್ಯಕ್ತಿತ್ವವನ್ನು ಹೀಗಳೆಯುವುದರಲ್ಲಿ ಏನು ತಪ್ಪಿಲ್ಲ. ಮನುಷ್ಯ ಆತ್ಮ ಕಾರ್ಪಣ್ಯವನ್ನು, ತನ್ನ ಬಗ್ಗೆ ಒಂದು ಕೀಳರಿಮೆಯನ್ನು ಇಟ್ಕೊಳ್ಬಾರ್ದು ಅಂತ ಕೇಳಿ ಬರ್ತಿರ್ತದೆ. ಕೀಳರಿಮೆಯನ್ನು ಯಾವಾಗ ಇಟ್ಕೊಳ್ಬಾರ್ದು? ನಮ್ಮ ಈ ಜೀವನವೇ, ನಮ್ಮ ಈ ದೇಹವೇ, ಮನಸ್ಸೇ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳೇ ನಮ್ಮ ಸಾಧನೆಗೆ ಸಾಧಕವಾದದ್ದು. ಆ ದೇಹ ಮನಸ್ಸು ಇಲ್ಲದೆ ಹೋದರೆ ಆಧ್ಯಾತ್ಮದ ಸಾಧನೆ ಆಗೋದಿಲ್ಲ. ಅದರಿಂದ ಇದ್ರ ಬಗ್ಗೆ ಕೀಳರಿಮೆ ಬೇಡ. ನಾನೊಬ್ಬ ಕ್ಷುದ್ರನಾದವನು, ನನ್ನಿಂದ ಯಾವ ಮಹಾ ಸಾಧನೆ ಆದೀತು ಅನ್ನುವಂಥ ಕೀಳರಿಮೆ ಆವಾಗ ಬೇಡ. ಯಾಕೆಂದರೆ ನಾವು ಅಧ್ಯಾತ್ಮದ ಸಾಧನೆ ಮಾಡಿದ್ದಲ್ಲದೆ ನಮ್ಮನ್ನು ಯಾರೂ ಕೂಡ ಈ ಜಗತ್ತಿನಲ್ಲಿ ಮೇಲೆ ಏರಿಸಲಾರರು. ಸಾಧನೆ ಇನ್ನೊಬ್ರದ್ದು ಯಾರ್ದೋ, ಅದರ ಫಲ ನಮಗೆ ಅಂತ ಇಲ್ಲ. ಆದ್ದರಿಂದ ನನ್ನಿಂದೇನು ಅಧ್ಯಾತ್ಮದ ಸಾಧನೆ ಆದೀತು ಅಂತ ಆ ರೀತಿಯಾದ ಕೀಳರಿಮೆ ಬೇಡ. ಸಾಧನೆ ಮಾಡುವವರಲ್ಲಿ ದೊಡ್ಡವರು ಇದ್ದಾರೆ, ಚಿಕ್ಕವರು ಇದ್ದಾರೆ. ಆದ್ದರಿಂದ ನಾವು ಸಣ್ಣವರು ಇರಬಹುದು, ಸಣ್ಣವರಿದ್ದರೂ ಕೂಡ ಆ ಸಾಧನೆಯನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಬೇಕಾದಂಥ ಶಕ್ತಿ ನಮಗಿದ್ದೇ ಇದೆ. ಆನೆಗೆ ಇರುವಷ್ಟು ಶಕ್ತಿ ಇರುವೆಗಿಲ್ಲದೆ ಇರಬಹುದು, ಆದರೆ ಆನೆಯೂ ತನ್ನ ಜೀವನವನ್ನು ನಡೆಸ್ತದೆ, ತನಗೆ ಬೇಕಾದ ಆಹಾರ ಇತ್ಯಾದಿಗಳನ್ನು ತಗೋತದದು. ಹಾಗೆ ಇರುವೆಯೂ ಕೂಡ ಜೀವನ ನಡೆಸ್ತದೆ. ಇರುವೆಯನ್ನು ಯಾವತ್ತೂ ಉಪವಾಸ ಕೂತ್ಕೊಂಡಿಲ್ಲ. ತಾನು ಎಲ್ಲಿಗೆ ಹೋಗಿ ಸೇರ್ಬೇಕಾಗಿತ್ತು ಅಲ್ಲಿಗೆ ಹೋಗೇ ಹೋಗ್ತದೆ. ಗಚ್ಚತ್ ಪಿಪೀಲಿಕಾಯಾತಿ ಯೋಜನಾನಾಂ ಶತಾನ್ಯಪಿ ಅಗಚ್ಚನ್ ವೈನತೇಯೋಪಿ ಪದಮೇಕಂ ನ ಗಚ್ಚತಿ ಅಂತ ಸಂಸ್ಕೃತದಲ್ಲೊಂದು ಸುಭಾಷಿತ. ಒಂದು ಇರುವೆಯಾದರೂ ಕೂಡ ಗಚ್ಚತ್, ಅದು ಹೊರಟಿತು ಅಂತಾದರೆ ಪ್ರಯಾಣ ಪ್ರಾರಂಭಿಸಬೇಕದು. ಯೋಜನಾನಾಂ ಶತಾನ್ಯಪಿ, 100 ಯೋಜನೆಗಳ ಪ್ರಯಾಣವನ್ನು ಅದು ಮಾಡಿಯೇ ಮಾಡ್ತದೆ. ಆದರೆ ಅದು ಪ್ರಯಾಣವನ್ನು ಪ್ರಾರಂಭಿಸಬೇಕು, ಮತ್ತು ನಡುವೆ ಅಲ್ಲಲ್ಲಿ ಅದಕ್ಕೆ ವಿಚ್ಛೇದ ತಂದ್ಕೋಬಾರ್ದು. ಒಂದಿಷ್ಟೆಲ್ಲೋ ವಿಶ್ರಾಂತಿ ಬೇಕಾಗಿರ್ಬೋದು ಯಾರಿಗಾದ್ರೂ. ಆನೆಗೂ ವಿಶ್ರಾಂತಿ ಬೇಕಾಗ್ತದೆ, ಇರುವೆಗೂ ವಿಶ್ರಾಂತಿ ಬೇಕಾಗ್ತದೆ. ಆದರೆ ವಿಶ್ರಾಂತಿ ಮುಗಿದ ಮೇಲಾದರೂ ಕೂಡ ಪಯಣವನ್ನು ಅದು ಮುಂದುವರಿಸಬೇಕು. ತನ್ನ ಮಾರ್ಗವನ್ನು ಅದು, ತನ್ನ ಗುರಿಯನ್ನು ಅದು ಮುಟ್ಟೇ ಮುಟ್ತದೆ.
ಅಗಚ್ಚನ್ ವೈನತೇಯೋಪಿ ಪದಮೇಕಂ ನಗಚ್ಚತಿ. ದೊಡ್ಡ ಗರುಡವೇ ಇರಬಹುದು, ನಾನು ಗರುಡ ಇದ್ದೇನೆ ಅಂತ ಅವನು ಒಂದೇ ಕಡೆ ಕೂತ್ಕೊಂಡ್ರೆ ಅವನು ಹೋಗಬೇಕಾದ ಮಾರ್ಗವನ್ನು ಮುಟ್ಟುವುದೇ ಇಲ್ಲ. ಆದ್ದರಿಂದ ನಾವು ಇರುವೆಗೆ ಸದಸ್ಯರಾದವರು ಇರ್ಬೋದು, ಇನ್ನೂ ಇರುವೆಗಿಂತಲೂ ಚಿಕ್ಕದಾದಂಥ ಕ್ರಿಮಿ ಕೀಟಗಳಿಗೆ ನಾವು ಸದಸ್ಯರಾದವರು ಇರಬಹುದು. ಹೇಗೇ ಇರಲಿ, ಆದರೆ ಒಂದು ಬಾರಿ ಹೊರಟ್ರೆ ಆ ಪ್ರಯಾಣ ಒಂದು ಬಾರಿ ಪ್ರಾರಂಭ ಆದ ಮೇಲೆ ಅದು ಅನುಸ್ಯೂತವಾಗಿ ಮುಂದುವರಿಬೇಕು. ಹಾಗಾಗಿಬಿಟ್ರೆ ನಮಗೆ ಗುರಿ ತಲುಪುವುದು ಸಾಧ್ಯ ಇದ್ದೇ ಇದೆ. ಆ ದೃಷ್ಟಿಯಿಂದ ಕೀಳರಿಮೆ ಬೇಡ. ಆದರೆ ಲೌಕಿಕ ಸುಖವನ್ನು ಅರಸಿ ನಮ್ಮ ಮನಸ್ಸು, ನಮ್ಮ ಕರ್ಮೇಂದ್ರಿಯ, ನಮ್ಮ ಜ್ಞಾನೇಂದ್ರಿಯ, ನಮ್ಮ ದೇಹ ಹೊರಟ್ರೆ, ನಮ್ಮ ಈ ಜೀವನ ಅದಕ್ಕೆ ಅಂಟಿಕೊಂಡಿದ್ರೆ, ಅಲ್ಲೇ ಮುಂದುವರಿಯುವುದಾದರೆ ಕಿಂ ಆತ್ಮನ ತೇನ, ಅಂಥ ಜೀವನ ಬದುಕೇನು ಉಪಯೋಗ? ಅಂಥ ಜೀವದಿಂದ ಏನು ಉಪಯೋಗ? ಆ ದೇಹದಿಂದ ಏನು ಉಪಯೋಗ? ಆ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳಿಂದಾದರೂ ಏನು ಲಾಭ? ಹೀಗದಕ್ಕೆ ಅರ್ಥ. ಅದಕ್ಕಾಗಿ ಸಾಧಕನಾದವನು ಸದಾ ತನಗೊಂದಿಷ್ಟು ಮನೋಬಲವನ್ನು ಕೊಡುವಂತ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು. ಮಧ್ಯೆ ಮಧ್ಯೆ ಅಡೆತಡೆಗಳು ಬಂದರೆ ನಾನು ಹಿಮ್ಮೆಟ್ಟದೇ ಇರುವಂತಾಗಲಿ, ಸದಾ ನನ್ನ ಈ ಮಾರ್ಗ ಅವತ್ತು ಮುಂದುವರಿತಾ ಇರಲಿ ಅಂತ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು. ಏಷ ಪಂಥಾಹ ಏತತ್ ಕರ್ಮ ಏತದ್ ಬ್ರಹ್ಮ ಏತತ್ ಸತ್ಯಂ ಅಂತ ಇತ್ರಿ ಉಪನಿಷತ್ತು ಆ ಭಗವಂತನನ್ನು ವರ್ಣನೆ ಮಾಡ್ತದೆ. ಏಷ ಪಂಥಾಹ, ಈ ಭಗವಂತನನ್ನು ಪಂಥಾಹ ಅಂತ ವರ್ಣನೆ ಮಾಡ್ತಾರೆ. ಯಾಕೆಂದರೆ ಸಯೇಷ ಭಗವಾನ್ ಪಂಥಾಹ ಸ್ವಪ್ರಾಪ್ತಿ ಹೇತುತ್ವಾತ್, ತನ್ನನ್ನು ಆ ಪರಮಾತ್ಮನನ್ನು ನಾವು ಜೀವಾತ್ಮರು ಹೋಗಿ ಏನು ಸೇರಬೇಕಾಗಿದೆ, ಆ ಒಂದು ಮಾರ್ಗದಲ್ಲಿ ಯಾವತ್ತೂ ಕೂಡ ನಮ್ಮ ಜೊತೆಗಾರನಾಗಿರುವವನು ಭಗವಂತನೇ. ಮತ್ತೆ ನಾವು ಹೋಗಿ ಮುಟ್ಟಬೇಕಾದಂಥ ಗುರಿಯೂ ಕೂಡ ಅವನೇ ಆಗಿದ್ದಾನೆ. ಮಾರ್ಗವೂ ಅವನೇ, ಜೊತೆಗಾರನೂ ಅವನೇ, ಗುರಿಯೂ ಅವನೇ. ಹೀಗದರ ತಾತ್ಪರ್ಯ ಆಗ್ತದೆ ಅಲ್ಲಿ. ಅದರಿಂದಲೇ ಭಾಗವತದಲ್ಲಿ ಮತ್ತೊಂದು ಕಡೆ ಬರುವಂಥ ಮಾತಿದು, ತಸ್ಮಾದ್ ರಜೋ ರಾಗ ವಿಷಾದಮನ್ಯು ಮಾನಸ್ಪೃಹ ಭಯ ದೈನ್ಯಾದಿ ಮೂಲಂ ಹಿತ್ವಾ ಗೃಹಂ ಸಂಸ್ಕೃತಿ ಚಕ್ರವಾಲಂ ನೃಸಿಂಹಪಾದಂ ಭಜತಾ ಕುತೋ ಭಯಂ ಅಂತ. ಇದನ್ನು ಪ್ರಹ್ಲಾದ ಹೇಳಿದ ಶ್ಲೋಕವೇ. ಈಗ ನಾವು ನೋಡ್ತಿರುವ 8ನೇ ಸ್ಕಂದದ ಶ್ಲೋಕವು ಮತ್ತೆ ನಾನೀಗ ಹೇಳಿದ 5ನೇ ಸ್ಕಂದದ ಶ್ಲೋಕವು ಎರಡೂ ಕೂಡ ಪ್ರಹ್ಲಾದ ಹೇಳಿದ್ದೆ. ಹರಿವರ್ಷದಲ್ಲಿ ಹರಿವರ್ಷೇ ಚಾಪಿ ಭಗವಾನ್ ನರಹರಿ ರೂಪೇಣ ಆಸ್ತೆ ತದ್ರೂಪಗ್ರಹಣ ನಿಮಿತ್ತ ಮುತ್ತರತ್ರ ಅಭಿಧಾಸ್ಯಾಮಃ ತದ್ದೈತಂ ರೂಪಂ ಮಹಾಪುರುಷ ಗುಣಭಾಜನಃ ಮಹಾಭಾಗವತಃ ದೈತ್ಯ ದಾನವ ಕುಲ ತೀರ್ಥೀಕರಣ ಶೀಲಚರಿತಃ ಪ್ರಹ್ಲಾದಃ ಅವ್ಯವಧಾನಾನ್ಯ ಅನನ್ಯ ಭಕ್ತಿಯೋಗೇನ ಸಹ ತದ್ವರ್ಷ ಪುರುಷೈಃ ಉಪಾಸ್ತೆ ಇದಂ ಚ ಉದಾಹರತೆ. ಮಹಾಭಾಗವತನಾದಂಥ ಮಹಾಪುರುಷರ ಎಲ್ಲ ಗುಣಗಳನ್ನು ಹೊಂದಿದಂಥ ದೈತ್ಯರ ಕುಲವನ್ನೇ ಪವಿತ್ರ ಮಾಡುವಂಥ ಶುದ್ಧವಾದ ನಡತೆ ಇದ್ದಂಥ ಪ್ರಹ್ಲಾದ ಅನನ್ಯವಾದ ಭಕ್ತಿ ಯೋಗದಿಂದ ನರಸಿಂಹನನ್ನು ಉಪಾಸನೆ ಮಾಡ್ತಾನಂತ. ನಮೋ ಭಗವತೆ ನೃಸಿಂಹಾಯ ತೇಜಸ್ತೇಜಸ ಆವಿರ್ಭವ ವಜ್ರದಂಶ ವಜ್ರದಂಶ ಕರ್ಮಾಶಯ ರಂಧಯ ರಂಧಯ ತಮೋ ಗ್ರಸ ಗ್ರಸ ಸ್ವಾಹ ಅಭಯಮಾತ್ಮನೆ ಭೂಯಿಷ್ಠಾತ್ ಓಂ ಕ್ಷೋಂ ಅಂತ ಅದೊಂದು ಮಂತ್ರ. ಎಲ್ಲ ಬೆಳಕುಗಳಿಗೂ ಬೆಳಕು ಈ ಭಗವಂತ. ನನ್ನೆದುರಿಗೆ ಮೈದೋರು ಬಾ, ನೀನು ವಜ್ರದಂಥ ತೀಕ್ಷ್ಣವಾದ ಉಗುರಿದ್ದವನು, ಬಲಿಷ್ಠವಾದ ಉಗುರಿದ್ದವನು, ವಜ್ರದಂತೆ ಬಲಿಷ್ಠವಾದಂಥ ಕೋರೆ ಹಲ್ಲಿದ್ದವನು ಕೂಡ. ಕರ್ಮಾಶಯ ರಂಧಯ ರಂಧಯ, ನಮ್ಮ ಈ ದೇಹಗಳಿವೆಯಲ್ಲ ಯಾವತ್ತೂ ಕೂಡ ಮತ್ತಷ್ಟು ಕರ್ಮಗಳನ್ನು ಮಾಡಿಸಿ, ದೇಹದಲ್ಲಿ ಇರುವಂಥ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಮನಸ್ಸು ನಾನಾ ಥರದ ಕರ್ಮಗಳನ್ನು ನಮ್ಮಿಂದ ಮಾಡಿಸಿ
ನಮ್ಮನ್ನು ಈ ಸಂಸಾರದಲ್ಲಿ ಮತ್ತೆ ಸಿಲುಕಿಸಿ ಹಾಕಿಸ್ತಾ ಇವೆ. ಅಂಥ ನಮ್ಮ ಈ ದೇಹಗಳನ್ನು ಸೀಳಿ ಹಾಕು ಬಾ. ಹಿರಣ್ಯಕಶಿಪುವಿನ ದೇಹವನ್ನು ಮಾತ್ರ ಸೀಳಿ ಹಾಕಿದ್ದಲ್ಲ, ನಮ್ಮ ಈ ದೇಹವನ್ನು ಕೂಡ ನೀನು ಸೀಳಿ ಹಾಕಬೇಕಾಗಿದೆ. ಇಲ್ಲಿ ಬಾ. ತಮೋಗ್ರಸ ಸ್ವಾಹ ಅಭಯಮಾತ್ಮನೆ ಭೂಯಿಷ್ಠಾತ್. ನಮ್ಮಲ್ಲಿರುವಂಥ ಈ ಅಜ್ಞಾನವೆಂಬ ಕತ್ತಲೇನಿದೆ, ಆ ಕತ್ತಲನ್ನ ನುಂಗಿ ಹಾಕುವ. ಅಭಯಮಾತ್ಮನೆ ಭೂಯಿಷ್ಠಾತ್, ನನಗೆ ಒಂದು ಅಭಯ ಕ್ಷೇಮ ಆಗಲಿ ಅಂತ ಕೇಳ್ಕೊತಿದ್ದಾನೆ. ಪ್ರಹ್ಲಾದ ಹೇಳಿದ ಒಂದು ಮಂತ್ರ ಇದು. ಅದ್ರ ಜೊತೆಗೆ ಇನ್ನೊಂದು ಶ್ಲೋಕ ಅಲ್ಲೇ ಕಂಡು ಬರೋದು, ನಾನು ಆಗ ಹೇಳಿದ್ದು. ತಸ್ಮಾತ್ ರಜೋ ರಾಗ ವಿಷಾದಮನ್ಯು ಮಾನಸ್ಪೃಹ ಭಯ ದೈನ್ಯಾದಿ ಮೂಲಂ ಅಂತ. ಗೃಹ ಅಂದ್ರೆ ಮನೆ ಏನಿದೆ, ಮನೆ ಅಂದ್ರೆ ಅದು ಒಂದು ಗಂಡಿಗೆ ಹೆಣ್ಣು, ತನ್ನ ಮಕ್ಕಳು, ತಂದೆ ತಾಯಿ, ಬಂಧು ಮಿತ್ರರು ಇವರೆಲ್ಲರನ್ನೂ ಸಂಕೇತಿಸ್ತದೆ. ಹೆಣ್ಣಿಗೆ ಆ ಮನೆ ಅಂದ್ರೆ ಅದು ತನ್ನ ಗಂಡ, ಮಕ್ಕಳು, ತಂದೆ ತಾಯಿ ಇತ್ಯಾದಿ ಎಲ್ಲರನ್ನೂ ಕೂಡ, ಯಾರ್ಯಾರಿದೆ ಅವರೆಲ್ಲರನ್ನೂ ಅದು ಸಂಕೇತಿಸ್ತದೆ. ಆ ಮನೆ ಅನ್ನೋದು ಸಂಸ್ಕೃತಿ ಚಕ್ರವಾಲ. ಅದು ಒಂದು ದೊಡ್ಡ ಚಕ್ರ, ಬಹಳ ಎತ್ತರವಾದ ಚಕ್ರ. ಆ ಚಕ್ರದಲ್ಲಿ ಬಂದ ಬಾರಿ ನಾವು ಕೂತ್ಕೊಂಡ್ಬಿಟ್ರೆ ತಲೆ ತಿರುಗುವಂತ ಆಗ್ತದೆ. ಯಾವಾಗ ಆ ಚಕ್ರದಿಂದ ಇಳಿದೇನೋ ಅಂತ ಆಗ್ತದೆ, ಸಮಾಧಾನವೇ ಇರೋದಿಲ್ಲ. ಆದರೆ ಇಳಿಲಿಕ್ಕೆ ಬೇಗ ಅವಕಾಶವೂ ಕೊಡೋದಿಲ್ಲ. ಹತ್ತಿಸೇ ಬಿಟ್ಟಿರ್ತಾರೆ ಆ ಚಕ್ರದಲ್ಲಿ ನಮ್ಮನ್ನು. ಆ ಚಕ್ರ ಒಂದು ಬಾರಿ ತಿರುಗಲಿಕ್ಕೆ ಪ್ರಾರಂಭ ಮಾಡಿದರೆ ಅನೇಕ ಸುತ್ತುಗಳನ್ನು ಅದು ತಿರುಗಲೇಬೇಕು. ಅಂಥ ಸಂಸಾರ ಅನ್ನುವ ಚಕ್ರ ಈ ಮನೆ ಅಂದ್ರೆ. ಅದರಲ್ಲಿ ನಾವೀಗ ಕರ್ಮಕ್ಕನುಸಾರವಾಗಿ ಆ ಸಂಸಾರ ಚಕ್ರದಲ್ಲಿ ಬಿದ್ದಿದ್ದೇವೆ. ತಿರುಗಿಸುವವನು ಎಷ್ಟು ಹೊತ್ತು ತಿರುಗಿಸ್ತಾನೋ ಆ ಥರ ನಾವು ಅದರಲ್ಲಿ ತಿರುಗಲೇಬೇಕು. ಒಂದು ಗತಿ ಮುಟ್ಟುವವರೆಗೂ ತಿರುಗಲೇಬೇಕು. ಭಗವದ್ಗೀತೆ ಮಾತು ಹಾಗೆ ಇದೆ. ಈಶ್ವರ ಸರ್ವಭೂತಾನಾಂ ಹೃದಯೇಶೇರ್ಜುನ ತಿಷ್ಠತೆ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ ಅಂತ. ಎಲ್ಲರ ಹೃದಯದಲ್ಲಿಯೂ ಕೂಡ ಈಶ್ವರ ಇದ್ದಾನೆ. ಸರ್ವಭೂತಾನಿ ಎಲ್ಲಾ ಜೀವರನ್ನು ಕೂಡ ಅವನು ತಿರುಗಿಸ್ತಾ ಇದ್ದಾನೆ. ಭ್ರಾಮಯನ್ ಅವರ ತಲೆ ತಿರುಗುವಂತೆ ಮಾಡಿದ್ದಾನೆ, ಅವರ ಕಣ್ಣು ತಿರುಗುವಂತೆ ಮಾಡಿದ್ದಾನೆ, ಅವರ ಬುದ್ಧಿಯೇ ತಿರುಗುವಂತೆ ಮಾಡಿದ್ದಾನೆ. ಇಡೀ ಶರೀರವೇ ಅವ್ರದ್ದು ತಿರುಗುತ್ತಾ ಇದೆ. ಯಂತ್ರಾರೂಢಾನಿ ಅವರೆಲ್ಲರನ್ನು ಯಂತ್ರದಲ್ಲಿ ಕೂಡಿಸಿಬಿಟ್ಟಿದ್ದಾನೆ ಭಗವಂತ. ಇಳಿಲಿಕ್ಕೆ ಅವರಿಗೆ ಸಾಧ್ಯವೇ ಇಲ್ಲ. ಎಲ್ಲಾ ರೀತಿಯಿಂದಲೂ ಕೂಡ ಅಲ್ಲೇ ತಳಮಳಕ್ಕಿಳಾಗಿದ್ದಾರೆ. ಅಲ್ಲೇ ತಿರುಗಾಡ್ತಾ ಇರೋದ್ರಿಂದ ಒಂದಿಷ್ಟು ಸುಖವೂ ಇದ್ದಂತಿದೆ. ಆದರೆ ಆ ತಿರುಗಾಟದ ಒತ್ತಡದಿಂದಾಗಿ ಮೇಲೆ ಹೋಗುವುದು, ಕೆಳಗೆ ಬರೋದು, ಕೆಳಗಿಂದ ಮತ್ತೆ ಮೇಲೆ ಹೋಗೋದು, ಈ ಸಂದರ್ಭದಲ್ಲಿ ತಲೆ ಕೂಡ ತಿರುಗುವಂತಾಗಿದೆ. ನಾನಾ ಥರದ ದೈಹಿಕ ಮಾನಸಿಕ ಸಮಸ್ಯೆಗಳೆಲ್ಲ ತಲೆದೋರ್ತವೆ. ಆದರೆ ಯಾವುದನ್ನು ಅವನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮಗಿದು ಗೊತ್ತಿದೆ. ಭೂಮಿಯಲ್ಲಿ, ನೀರಿನಲ್ಲಿ, ಆಕಾಶದಲ್ಲಿ ಎಲ್ಲಾ ಕಡೆನೂ ಕೂಡ ಒಂದು ರೀತಿಯಾದ ಸಿಕ್ನೆಸ್ ಅದು ನಮ್ಮನ್ನ ಕಾಡ್ತದೆ. ಈ ಭೂಮಿಯಲ್ಲೇ ಪರ್ವತವನ್ನು ಹತ್ತಿದಾಗ ಆಗ್ಲಿಕ್ಕಿಲ್ಲ, ಇಳಿಯುವಾಗ ಕೆಲವು ಬಾರಿ ತಲೆ ಸುತ್ತೋದು, ವಾಂತಿ ಮೊದಲಾದದ್ದಾಗ್ತದೆ. ದೊಡ್ಡ ಒಂದು ಯಂತ್ರದ ಚಕ್ರದಲ್ಲಿ ಕೂತ್ಕೊಂಡಾಗಲೂ ಕೂಡ ಹಾಗಾಗ್ತದೆ. ಇದು ಭೂಮಿಯ ಕತೆ. ನೀರಿನಲ್ಲಿ ಹೋದ್ರೂ ಹಾಗೆ ಆಗ್ತದೆ. ಸುತ್ತಲೂ ಅಗಾಧವಾದ ಸಾಗರ, ಎತ್ತರಲ್ಲಿ ಎಲ್ಲಿ ನೋಡಿದಲ್ಲೆಲ್ಲ ನೀರು, ಹೀಗೆಲ್ಲ ಇದ್ದಾಗ ಸೀ ಸಿಕ್ನೆಸ್ ಅಂತ ಒಂದು ನಮ್ಮನ್ನ ಬಾಧೆಗೀಡು ಮಾಡ್ತದೆ. ಹೊಟ್ಟೆ ತೊಳಸುವುದು ಇತ್ಯಾದಿ ಅಲ್ಲೆಲ್ಲ ಹಾಗೆ ಆಗ್ತವೆ. ಹೀಗೆ ಮನುಷ್ಯನನ್ನ ಏರ್ ಸಿಕ್ನೆಸ್, ವಿಮಾನದಲ್ಲಿ ಪ್ರಯಾಣ ಮಾಡುವಾಗ ಆಗುವ ತೊಂದರೆಗಳು, ಸೀ ಸಿಕ್ನೆಸ್, ನೀರಿನಲ್ಲಿ ಪ್ರಯಾಣ ಮಾಡುವಾಗ ಆಗುವ ತೊಂದರೆಗಳು, ಮತ್ತೆ ಗ್ರೌಂಡ್ ಸಿಕ್ನೆಸ್ ಅಂತ ಅನ್ಬೋದು ಇನ್ನೊಂದನ್ನು. ಹೀಗೆ ಭೂಮಿಯಲ್ಲೂ, ನೀರಿನಲ್ಲೂ, ಆಕಾಶದಲ್ಲೂ ಎಲ್ಲಿ ಸಂಚಾರ ಮಾಡಿದ್ರೂ ಆ ಸಂಚರಣದ ತೀವ್ರತೆಯಿಂದಾಗಿ ಇವನಿಗೆ ತೊಂದರೆ ಆಗೇ ಆಗ್ತದೆ. ಭಗವಂತ ಈತನ ತಲೆ ತಿರುಗಿಸುವಂಥ,
ಹೊಟ್ಟೆ ತೊಳಸುವಂತಹ ಯಂತ್ರಗಳನ್ನು ಭೂಮಿಯಲ್ಲೇ ಇಟ್ಟಿದ್ದಾನೆ, ನೀರಿನಲ್ಲಿ ಇಟ್ಟಿದ್ದಾನೆ, ಮತ್ತೆ ಆಕಾಶದಲ್ಲೂ ಕೂಡ ಇಟ್ಟಿದ್ದಾನೆ. ಇಲ್ಲಿ ನೀರು ಅಂದ್ರೆ ಸಂಸಾರ ಅನ್ನೋದೇ ಒಂದು ಸಂಸಾರೇ ಅಕ್ಷಯ ಸಾಗರೇ, ಕೊನೆಯಿಲ್ಲದ ಸಾಗರ ಈ ಸಂಸಾರ ಅಂತ ಅನ್ನೋದು. ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ಥ ಏನಂ ಸೇತುಮಾಪ್ಯ ತೇನೈವ ಸೇತುನ ಮೋದತೆ ಪ್ರಮೋದತೆ ಆನಂದೇ ಭವತೆ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ವೇದವಾಕ್ಯವನ್ನು ಉದ್ಧರಿಸ್ತಾರೆ. ಘೋರಾಂ ಅಶಿವಾಂ ನದೀಂ ತೀರ್ಥ, ಭಯಂಕರವಾದ ನದಿ, ಅಮಂಗಳಕರವಾದಂತಹ ನದಿ ಇದು. ಆ ನದಿಯಲ್ಲಿ ನಾವು ಬಿದ್ದಿದ್ದೇವೆ. ಆ ನದಿ ಅಂದ್ರೂ ಸರಿಯೇ, ಅದನ್ನು ಸಾಗರ ಅಂತಂದ್ರೂ ಸರಿಯೇ, ನಾವಂತೂ ಅಲ್ಲಿ ಬಿದ್ದು ಒದ್ದಾಡ್ತಿರೋದು ಅಂತ ಸರಿಯೇ ಸರಿ. ಆದ್ರಿಂದ ಇಂಥ ಭಯಾನಕವಾದ ಒಂದು ಫಿಸಿಕಲ್ ಆ್ಯಂಡ್ ಇಂಟೆಲೆಕ್ಚುವಲ್ ಸಿಕ್ನೆಸ್ ಅಥವಾ ಮೆಂಟಲ್ ಸಿಕ್ನೆಸ್ ನಮ್ಮನ್ನ ಬಾಧೆಗೀಡು ಮಾಡಿದೆ. ಆದ್ದರಿಂದ ಭಾಗವತದ 5ನೇ ಸ್ಕಂದದ ಶ್ಲೋಕ ಹೇಳುವಂತೆ ಈ ಸಂಸಾರ ಅಂತ ಅನ್ನೋದು ರಜೋಗುಣ, ರಾಗ ಅಂದರೆ ಬಯಕೆ, ವಿಷಾದ ಅಂದರೆ ಡಿಪ್ರೆಷನ್, ಮನ್ಯು ಅಂದರೆ ಸಿಟ್ಟು, ಮಾನ ಅಂದರೆ ನಮಗೆ ಸನ್ಮಾನದ ಅಪೇಕ್ಷೆ, ಐಡೆಂಟಿಫಿಕೇಶನ್, ರಿಕಗ್ನಿಷನ್, ಸ್ಪೃಹ, ದುರಾಸೆ, ಭಯ ಮತ್ತೆ ದೈನ್ಯ. ಇಲ್ಲಿ ದೈನ್ಯ ಅಂತ ಶಬ್ದ ಬಂತು, ಅದಕ್ಕಾಗಿ ಮತ್ತೆ ಅದನ್ನು ಹೇಳಬೇಕು ಅಂತ ಅನ್ಕೊಂಡೆ. ಆತ್ಮದೈನ್ಯ, ನಮಗೆ ದೈನ್ಯ ಬರಲಿಕ್ಕೆ ನಮ್ಮ ಶರೀರವೇ ಕಾರಣ ಆಗ್ತದೆ. ನಮ್ಮ ವ್ಯಕ್ತಿತ್ವವೇ ನಮಗೆ ದೀನತೆಯನ್ನು ಮಾಡಿಬಿಡ್ತದೆ. ದೀನತೆಗೆ, ವಿಷಾದಕ್ಕೆ ನಮ್ಮನ್ನು ದೂಡ್ತದೆ. ಇನ್ನು ಉಳಿದವರು ದೂಡ್ತಾರೆ ಅಂತ ನಾವೇನು ಹೇಳಬೇಕಾಗಿದೆ. ಇನ್ನು ಕೆಲವು ಸರಿ ನಾವು ಮತ್ತೊಬ್ಬರಿಗೆ ಇದೇ ವಿಷಾದವನ್ನು, ಸಿಟ್ಟನ್ನು, ಅವಮಾನವನ್ನು, ಭಯವನ್ನು, ದೈನ್ಯವನ್ನು ಮಾಡಿಟ್ಟಿದ್ದೀವಿ. ನಮಗೆ ಯಾವತ್ತೂ ಇನ್ನೊಬ್ಬರು ನಮಗೇನು ತೊಂದರೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತ್ರ ಗಮನ. ನಮ್ಮಿಂದಲೂ ಇಂಥವೆಲ್ಲ ನಮ್ಮ ಸುತ್ತಮುತ್ತಲ ಇದ್ದವರಿಗೆಲ್ಲ ಹಾಗೇ ಆಗ್ತದೆ. ಯಾಕಂದ್ರೆ ಸಂಸಾರದಲ್ಲಿ ನಾವು ಮಾತ್ರ ಶುದ್ಧವಾಗಿದ್ದೀವಿ, ಉಳಿದಿದ್ದೆಲ್ಲವೂ ಸರಿಯಾಗಿದೆ ಅನ್ನುವಂತಿಲ್ವಲ್ಲ. ಸರಿಯಾಗಿಲ್ಲದೆ ಇದ್ದವರೇ ಅನೇಕ ಜನ ಇದ್ದಾರೆ. ಬಹಳ ಜನ ಇಲ್ಲ, ಅಂಥವರಲ್ಲಿ ನಾವು ಕೂಡ ಇದ್ದೇವೆ. ನಮ್ಮಿಂದ ಇನ್ನೊಬ್ಬರಿಗೆ ಸಿಕ್ನೆಸ್ ಬಂದಿದೆ, ಇನ್ನೊಬ್ಬರಿಂದ ನಮಗೆ ಸಿಕ್ನೆಸ್ ಬಂದಿದೆ. ಆದ್ದರಿಂದ ಇಂಥ ಗೃಹವನ್ನು, ಸಂಸಾರಕ್ಕೆ ಕಾರಣವಾದ ಈ ಗೃಹವನ್ನು ನಾವು ಬಿಟ್ಟೇ ಬಿಡಬೇಕಾಗಿದೆ. ನೃಸಿಂಹ ಪಾದಂ ಭಜತ ಕುತೋ ಭಯಂ. ಆದ್ದರಿಂದ ಭಗವಂತನಾದ ನರಸಿಂಹನ ಪಾದವನ್ನು ಭಜನೆ ಮಾಡಿ ಅಂತ ಹೇಳ್ತಾನೋ ಈ ಪ್ರಹ್ಲಾದ. ಅಕುತೋ ಭಯಂ, ನರಸಿಂಹನ ಪಾದವನ್ನು ಭಜನೆ ಮಾಡಿದರೆ ಏನು ಲಾಭ? ಮೊದಲನೇದಾಗಿ ನರಸಿಂಹನಿಗೆ ಈ ಜಗತ್ತಿನಲ್ಲಿ ಮತ್ತಾರೆಂದೂ ಭಯ ಇಲ್ಲ, ಅವನು ಅಂಥ ನಿರ್ಭಯ. ಮತ್ತೆ ನಮಗೆ ಅವನ ಪಾದವನ್ನು ಭಜನೆ ಮಾಡಿದರೆ ಯಾವುದೇ ರೀತಿಯಾದ ಭಯವೂ ಕೂಡ ಆಗೋದಿಲ್ಲ. ಇದು ಇನ್ನೊಂದು, ಅಂತಹ ಪಾದವನ್ನು ಭಜನೆ ಮಾಡಬೇಕು ಅಂತ ಹೇಳ್ತಾನೆ. ಆದ್ದರಿಂದ ಇಂಥ ದೈನ್ಯದ ಜೀವನವನ್ನು ನಡೆಸುವುದನ್ನು ಬಿಟ್ಟು ಸ್ಥೈರ್ಯದ ಜೀವನವನ್ನು ನಡೆಸಬೇಕು. ಅದಕ್ಕಾಗಿ ನಾವು ತಾಳಬೇಕಾದ ಅನುಸಂಧಾನ ಇದು, ತಾಳಬೇಕಾದಂತಹ ಒಂದು ನಿಲುವು ಇದು. ಏನದು? ಆಹಿತ ಪ್ರತಿಮೆಗಳೆನಿಸುವವು ದೇಹ ಗೇಹಾಪತ್ಯ ಸತಿಧನ ಲೋಹ ಕಾಷ್ಠ ಶಿಲಾ ಮೃದಾತ್ಮಕ ದ್ರವ್ಯಗಳ ಸ್ನೇಹದಲ್ಲಿ ಪರಮಾತ್ಮ ನೆನಗೆ ಇತ್ತಿಹನೆಂದರಿತು ಅನುದಿನದಿ ಸಮೋಹಕ್ಕೊಳಗಾಗದಲೇ ಪೂಜಿಸು ಸರ್ವನಾಮಕನ. ನಮ್ಮ ಈ ದೇಹ, ನಮ್ಮ ಜ್ಞಾನೇಂದ್ರಿಯಗಳು, ನಮ್ಮ ಕರ್ಮೇಂದ್ರಿಯಗಳು, ನಮ್ಮ ಮನಸ್ಸು, ನಮ್ಮ ಒಟ್ಟಾರೆ ನಮ್ಮ ಜೀವ, ನಮ್ಮ ಆತ್ಮ, ಮತ್ತೆ ನಮ್ಮ ಮನೆ, ಮಕ್ಕಳು, ಹೆಂಡತಿ ಅಥವಾ ಗಂಡ, ಭಗವಂತ ಕೊಟ್ಟಿರುವಂತಹ ಸಂಪತ್ತು. ಆ ಸಂಪತ್ತಿನಲ್ಲಿ ಲೋಹಗಳಿವೆ, ಕಾಷ್ಠಗಳಿವೆ, ಮಣ್ಣಿದೆ, ನೀರಿದೆ. ಭಗವಂತ ನಮಗೆ ಮಣ್ಣು ಕೊಟ್ಟಿದ್ದಾನೆ, ನೀರು ಕೊಟ್ಟಿದ್ದಾನೆ, ಬೆಂಕಿ, ಆಕಾಶ, ಗಾಳಿ ಎಲ್ಲವನ್ನೂ ಕೊಟ್ಟಿದ್ದಾನೆ. ಸ್ನೇಹದಲ್ಲಿ ಪರಮಾತ್ಮ ನನಗೆ ಇತ್ತಿಹನು, ಬಹಳ ಪ್ರೀತಿಯಿಂದ ಇಷ್ಟೆಲ್ಲ ವಿಗ್ರಹಗಳನ್ನು ನನಗೆ ಕೊಟ್ಟಿದ್ದಾನೆ ಪರಮಾತ್ಮ. ಅವುಗಳೆಲ್ಲದರಲ್ಲಿ ಸರ್ವಶಬ್ದವಾಚ್ಯನಾದ ಭಗವಂತ ಇದ್ದಾನೆ. ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ ಅಂತ ಭಗವದ್ಗೀತಾ ಹೇಳ್ತದೆ. ಎಲ್ಲವನ್ನೂ ನೀನು ಆವರಿಸಿಕೊಂಡಿದ್ದೆ,
ಆದ್ದರಿಂದ ನಿನಗೆ ಸರ್ವ ಅಂತ ಹೇಳ್ತಾರೆ ಅಂತ. ಭಗವಂತ ಸರ್ವ ಅಂತ ಕರೆಸ್ಕೊಂಡಿರುವುದು ಸರ್ವದಿಂದ ಆತ ಅಭಿನ್ನ ಆದ್ರಿಂದ ಅಲ್ಲ ಹೊರತು ಸರ್ವ ನಿಯಾಮಕ ಆತ ಆದ್ದರಿಂದ. ಎಲ್ಲವನ್ನು ಆವರಿಸಿಕೊಂಡಿರುವುದರಿಂದ, ಎಲ್ಲದಕ್ಕೂ ಅಸ್ತಿತ್ವವನ್ನು ಇವನೇ ಕೊಟ್ಟಿದ್ದರಿಂದ, ಎಲ್ಲವನ್ನು ತಿಳಿದಿದ್ದರಿಂದ ಈತನನ್ನು ಸರ್ವಜ್ಞ ಅಂತ ಹೇಳಬೇಕು. ಆದ್ದರಿಂದ ಅವನು ಸರ್ವನಾಮಕ. ಆ ಸರ್ವನಾಮಕನಾದ ಆ ಭಗವಂತನನ್ನ ನಾವು ಹೀಗೆ ಆರಾಧಿಸಬೇಕು. ನನಗೆ ನನ್ನ ಪತ್ನಿಯನ್ನ ಅಥವಾ ಪತಿಯನ್ನ ಭಗವಂತ ಕೊಟ್ಟಿರುವುದು ಕೇವಲ ಭೋಗಕ್ಕಾಗಿ ಅಲ್ಲ, ಅದೊಂದು ಪ್ರತಿಮೆ ಅಂತ ಕೊಟ್ಟಿದ್ದಾನೆ. ಹಾಗೆ ಮಾಡಿಬಿಟ್ರೆ ಆ ಜಾಯ ಅದು ನಮ್ಮ ಸಂಸಾರದಲ್ಲಿ ನಮ್ಮನ್ನು ಸಿಲುಕಿಸಿ ಹಾಕುವಂಥ ಒಂದು ಉಪಕರಣ ಆಗೋದಿಲ್ಲ, ಅದು ನಮ್ಮನ್ನು ಮೇಲೆತ್ತುವಂತಹ ಒಂದು ಉಪಕರಣ ಆಗ್ತದೆ. ನಮ್ಮ ಮಕ್ಕಳು, ಬಂಧುಗಳು, ಮಿತ್ರರು ಅವರು ಎಲ್ಲರೂ ಕೂಡ ಭಗವಂತನ ಪ್ರತಿಮೆಗಳು ಅಂತ ನಾವು ಭಾವಿಸಿದರೆ ಆ ಅನುಸಂಧಾನ ನಮ್ಮನ್ನ ಮೇಲೆತ್ತುತ್ತದೆ. ಕದಾಚಿತ್ ಅವರನ್ನೂ ಮೇಲೆತ್ತಬಹುದು. ಅವರು ಹಾಗೆ ಅನುಸಂಧಾನ ಇಟ್ಕೊಂಡಿದ್ದು, ನಾವು ಹಾಗೆ ಅನುಸಂಧಾನ ಇಟ್ಕೊಂಡಿದ್ರೆ ಇಬ್ರು ಏಕಕಾಲಕ್ಕೆ ಮೇಲೆ ಇರ್ತೇವೆ. ಇಬ್ರು ಮೂರ್ಖರೇ ಆಗಿದ್ರೆ ಇಬ್ರು ಕೆಳಗೆ ಬೀಳ್ತೇವೆ. ಹೊರತು ಆ ಮಕ್ಕಳು, ಆ ನಮ್ಮವರು, ಆಳು ಕಾಳುಗಳು ಇವರೆಲ್ಲ ನನ್ನ ಭೋಗಕ್ಕಾಗಿರುವವರು, ನನ್ನ ದಬ್ಬಾಳಿಕೆಯನ್ನು ಸಹಿಸಿಕೊಂಡು ಇವರು ಬದುಕಬೇಕು, ನನ್ನ ಅವಶ್ಯಕತೆಗಳನ್ನು ಪೂರೈಸಲಿಕ್ಕಾಗಿ ಇವರೆಲ್ಲ ಇದ್ದಾರೆ, ಭಗವಂತ ಹಾಗೆ ನನಗೆ ಇವರನ್ನು ಕೊಟ್ಟಿದ್ದಾನೆ ಅಂತೇನಾದರೂ ಭ್ರಾಂತಿ ನಮ್ಮಲ್ಲಿ ಉಳಿದರೆ ಆ ಭ್ರಾಂತಿಯಿಂದ ನಾವೆಲ್ಲರೂ ಕೂಡ ನಷ್ಟರಾಗ್ತೇವೆ. ಅವರು ನಷ್ಟರಾಗ್ತಾರೆ, ನಾವು ನಷ್ಟರಾಗ್ತೇವೆ. ಆಗ ಈ ಆಯುಷ್ಯ ಅಂತ ಅನ್ನೋದು ಕ್ಷೀಣ ಆಗೋದಿಲ್ಲ. ಇದಿಹ ಆಯುಷಃ ವ್ಯಯ. ನಮ್ಮ ಆಯುಷ್ಯದ ಪ್ರತಿಯೊಂದು ಕ್ಷಣವೂ ಕೂಡ ಆ ಭಗವಂತನ ಪೂಜೆಗಾಗಿ ಸಂದಿರುವಂಥ ಒಂದು ಕಾಲ ಅನಿಸ್ಕೋತದೆ. ಹೌದು, ಭಗವಂತನ ಎದುರಿಗೆ ಪೀಠದಲ್ಲಿ ಕೂತ್ಕೊಂಡು ಪೂಜೆ ಮಾಡಬೇಕು ಅಂತ ಅಪೇಕ್ಷೆ ಇದೆ. ಅನೇಕ ಥರದ ಮಂತ್ರಗಳು ನಮಗೆ ಗೊತ್ತಿವೆ ಅಥವಾ ಗೊತ್ತಿಲ್ಲದೆ ಇರಬಹುದು. ಅನೇಕ ಥರದ ಒತ್ತಡಗಳು ನಮ್ಮನ್ನು ಪೀಡಿಸ್ತಾ ಇವೆ. ಸಾಕಷ್ಟು ದೀರ್ಘಕಾಲ ಅಲ್ಲಿ ಕೂತು ಶಾಸ್ತ್ರೋಕ್ತವಾದ ಪೂಜೆಯನ್ನು ಮಾಡಲಿಕ್ಕೆ ನಮಗಾಗ್ತಿಲ್ಲ. ಇರಲಿ, ಆದರೆ ಪೀಠದಲ್ಲಿರುವಂತಹ ವಿಗ್ರಹಗಳು ಮಾತ್ರ ಭಗವಂತನ ವಿಗ್ರಹಗಳಲ್ಲ. ನಮಗೇನು ಈ ಜೀವಮಾನದಲ್ಲಿ ಸಿಕ್ಕಿವೆ, ಪತ್ನಿ, ಪತಿ, ಮಕ್ಕಳು, ಬಂಧು ಮಿತ್ರರು ಮೊದಲಾದವು, ಇವುಗಳ ಜೊತೆ ನಾವು ನಿತ್ಯ ಸಂಸಾರದ ರಥವನ್ನ ಮುನ್ನಡೆಸಬೇಕಾಗಿದೆ. ಇವುಗಳನ್ನೇ ಪ್ರತಿಮೆ ಅಂತ ತಿಳ್ಕೊಂಡ್ಬಿಟ್ರೆ ಬೆಳಗಾಗಿ ಎದ್ದಾಗಿನಿಂದ ಸಾಯಂಕಾಲ ಕಣ್ಮುಚ್ಚಿ ಮಲಗುವವರೆಗೆ ಇವುಗಳ ಜೊತೆಗೇನೆ ಅನೇಕ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ಅವು ಅನೇಕ ಕಾರ್ಯಗಳನ್ನು ಅವರೆಲ್ಲರೂ ನಮ್ಮ ಜೊತೆಗೆ ಮಾಡಬೇಕಾಗಿದೆ. ಅದನ್ನೇ ಪೂಜೆ ಅಂತ ಭಾವಿಸಿದ್ರೆ, ಅವ್ರ ಜೊತೆ ನಾವು ಮಾಡುವಂತಹ ಕರ್ಮಗಳನ್ನೇ ನಾವು ಪೂಜೆ ಅಂತ ಭಾವಿಸಿದ್ರೆ, ಆಗ ಪೀಠದ ಮುಂದೆ ಕೂತ್ಕೊಂಡು ನಾವೇನು ಪೂಜೆ ಮಾಡಬೇಕಾಗಿತ್ತು, ಏನೊಂದು ಸಾಧನೆಯನ್ನು ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಅದು ಮಾಡದೇ ಇದ್ದಿದ್ದರಿಂದ ನಮಗೊಂದೇನೋ ಕೊರತೆ ಅಂತ ಅನಿಸಿತ್ತು. ಆ ಕೊರತೆಯನ್ನು ಇಲ್ಲೇ ತುಂಬಿಕೊಳ್ಬೋದು. ಆಗ ಅವು ಖಂಡಿತವಾಗಿಯೂ ನಮ್ಮನ್ನು ಸಂಸಾರದಲ್ಲಿ ಈ ಕೆಳಗೆ ಸೆಳೆಯುವಂಥ ಸುಳಿಗಳಾಗೋದಿಲ್ಲ. ಅವು ನಮ್ಮನ್ನು ಮೇಲೆತ್ತುವಂಥ ಉಪಕರಣಗಳಾಗ್ತವೆ, ದೋಣಿಗಳಂತೆ ಆಗ್ತವೆ. ಈ ಸಂಸಾರಕ್ಕಾಗಿ ಯಾಕಾದರೂ ಈ ಸಂಸಾರಕ್ಕೆ ಬಂದು ಬಿದ್ದೆನಾ ಅಂತ ಅವುಗಳನ್ನು ಬೈದು ಅವುಗಳಿಗೂ ದುಃಖ ಮಾಡಿ ನಮಗೂ ದುಃಖ ಮಾಡಿ ಒದ್ದಾಡುವಂಥ ಪ್ರಸಂಗ ಬರೋದಿಲ್ಲ. ಆಗ ಈ ದರಿದ್ರ ಜೀವ ಅಂತ ನಮ್ಮನ್ನು ನಾವು ಹೀಗಳೆಯುವಂಥ ಪ್ರಸಂಗವೂ ಕೂಡ ಆಗ ಬರೋದಿಲ್ಲ. ನಿತ್ಯ ಭಗವಂತನ ಪೂಜೆ ನಡೀತಾ ಇದೆ, ಭಗವಂತನ ಕುರಿತಾದ ತಪಸ್ಸು ನಡೀತಾ ಇದೆ. ಕ್ರಿಯಾಸುಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟ ಚಿತ್ತೋ ನ ಭವಾಯ ಕಲ್ಪತೆ ಅಂತ ಹಿಂದೆ ಒಂದು ಶ್ಲೋಕ ಬಂದಿದೆ. ಲೌಕಿಕ ಕ್ರಿಯೆಗಳನ್ನು ಮಾಡುವಾಗಲೇ ಭಗವಂತನ ಕುರಿತಾದಂಥ ಅನೇಕ ರೀತಿಯಾದ ಶ್ರವಣಗಳನ್ನು, ಸ್ಮರಣಗಳನ್ನು ನಾವು ಮಾಡ್ತಾ, ನಾಮಾನಿ ರೂಪಾನಿ ಚ ಮಂಗಲಾನಿತೆ, ಅವನ ಮಂಗಲಕರವಾದಂಥ ಅವನ ನಾಮಗಳನ್ನು ಮತ್ತು ಅವನ ಕ್ರಿಯೆಗಳನ್ನು
ನಾವು ನೆನಪಿಸ್ಕೊಂಡು ನಮ್ಮ ಮನಸ್ಸನ್ನು ಭಗವಂತನಲ್ಲಿ ಇಟ್ಟಿದ್ರೆ ಆವಿಷ್ಟ ಚಿತ್ತ ನ ಭವಾಯ ಕಲ್ಪತೆ, ಮತ್ತವನು ಈ ಸಂಸಾರದಲ್ಲಿ ಮುಳುಗೋದಿಲ್ಲ. ಅವನು ಕ್ರಮವಾಗಿ ಮೇಲೆ ಹೇಳ್ತಾ ಹೋಗ್ತಾನೆ. ಎದ್ದು ಒಂದು ಬಾರಿ ಈ ಘೋರವಾದ ಅಮಂಗಳಕರವಾದ ನದಿಯಿಂದ, ಸಾಗರದಿಂದ ಮೇಲೆ ಬರ್ತಾನೆ. ತನ್ನ ತಲೆ ತಿರುಗಿಸುವಂತಹ ಯಂತ್ರದಲ್ಲಿ ಏನು ಅವನು ಏರಿದ್ದಾನೆ, ಆ ಯಂತ್ರದಿಂದ ಕೆಳಗಿಳಿದು ಬಂದು ಒಂದಿಷ್ಟು ಸ್ವಸ್ಥ ಚಿತ್ತನಾಗ್ತಾನೆ. ಒಂದಿಷ್ಟು ಸುಖವನ್ನು ಕಾಣದೆ ಅಥವಾ ಸುಖಕ್ಕಿಂತ ದುಃಖವನ್ನೇ ಹೆಚ್ಚು ಕಂಡು ಏನು ಬಳಲಿದ್ದ, ಆ ಬಳಲಿಕೆ ಇರೋದಿಲ್ಲ. ಆಗ ನಮ್ಮ ದೇಹ, ಮನಸ್ಸು, ಆತ್ಮ, ನಮ್ಮ ಜೀವ, ಚರಾಚರಾತ್ಮಕವಾದಂತಹ ಸಕಲ ವಸ್ತುಗಳು ಕೂಡ ಶಿಲಾವತ್ ಪ್ರತಿಮೆ ವೇಷ ವಿಷ್ಣುರ್ ಲೋಕ ಚತುರ್ದಶಿ, 14 ಲೋಕಗಳು ಭಗವಂತನ ಪ್ರತಿಮೆ ಅಂತ ಹೇಳ್ತಾರಲ್ಲ, ಇವೆಲ್ಲವೂ ಕೂಡ ಭಗವಂತನ ಪ್ರತಿಮೆ ಅನ್ನುವಂಥ ಭರವಸೆ ಇರೋದ್ರಿಂದ ಸಮೂಹ ಆಗೋದಿಲ್ಲ. ಜಗನ್ನಾಥಾಸರು ಹೇಳಿದಂತೆ ಸಮೂಹ ಆಗದೆ ಆ ಜೀವನ ಸಾಧನೆ ಮುಂದುವರಿತದೆ. ಇದು ಆ ಪ್ರಹ್ಲಾದ 8ನೇ ಸ್ಕಂದದಲ್ಲಿ ಮತ್ತು 5ನೇ ಸ್ಕಂದದಲ್ಲಿ ನಮಗೆ ತೋರಿಸಿಕೊಟ್ಟಂಥ ಒಂದು ಆತ್ಮವಿಮರ್ಶೆ. ಅದನ್ನ ಅವನು ಮೊಮ್ಮಗ ಬಲಿ ಅನುಸರಿಸಿದ. ಪ್ರಹ್ಲಾದ ನಮಗೂ ಕೂಡ ಅಜ್ಜನೇ. ಅವನ ಮೂಲ ರೂಪದಲ್ಲೇ ಇರಲಿ, ಅವತಾರ ಮಾಡಿಯೇ ಬಂದಿರಲಿ, ಹೇಗೇ ಇರಲಿ, ಅವನು ನಮ್ಮ ಪಿತಾಮಹನೇ. ಆ ಅಜ್ಜ ಹೇಳಿದ ಮಾತನ್ನ ಮೊಮ್ಮಕ್ಕಳು, ಮರಿಮಕ್ಕಳಾದಂತಹ ನಾವು ಕೂಡ ಯಾವತ್ತೂ ನಮ್ಮ ಜೀವಮಾನದಲ್ಲಿ ಮರೆಯುವಂತಿಲ್ಲ, ಆತ್ಮವಿಮರ್ಶೆಯನ್ನು ಬಿಡುವಂತಿಲ್ಲ ಅಂತ ನಾವು